ನಮ್ಮ ಯೂಟ್ಯೂಬ್ ಚಾನೆಲ್ಗೆ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನೆಲ್. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ಖ್ಯಾತ ಆಂಗ್ಲ ಲೇಖಕ ಚಾರ್ಲ್ಸ್ ಲ್ಯಾಂಬ್ ಅವರು ಬರೆದಿರುವ ಇನ್ ಪ್ರೇಸ್ ಆಫ್ ಚಿಮ್ನಿ ಸ್ವೀಪರ್ಸ್ ಎಂಬ ಅದ್ಭುತ ಪ್ರಬಂಧವನ್ನು ಪರೀಕ್ಷಾ ದೃಷ್ಟಿಯಿಂದ ಎಳೆಯಾಗಿ ಬಿಡಿಸಿ ನೋಡೋಣ. ಖಂಡಿತ. ನಮ್ಮ ಮೊದಲ ಹೆಡ್ಲೈನ್ ಕಡೆಗೆ ಗಮನ ಹರಿಸೋಣ. ಇಂಟ್ರೊಡಕ್ಷನ್. ಚಾರ್ಲ್ಸ್ ಲ್ಯಾಂಬ್ ಇಂಗ್ಲಿಷ್ ಸಾಹಿತ್ಯದ ರೊಮ್ಯಾಂಟಿಕ್ ಯುಗದ ಶ್ರೇಷ್ಠ ಪ್ರಬಂಧಕಾರರಲ್ಲಿ ಒಬ್ಬರು. ನಿಜ. ಇನ್ ಪ್ರೇಸ್ ಆಫ್ ಚಿಮ್ನಿ ಸ್ವೀಪರ್ಸ್ ಅವರ ಅತ್ಯಂತ ಆಹ್ಲಾದಕರ ಮತ್ತು ಹಳೆಯ ನೆನಪುಗಳನ್ನು ಮೆಲುಕು ಹಾಕುವ ಪ್ರಬಂಧವಾಗಿದೆ. ಹೌದು, ಈ ಪ್ರಬಂಧವನ್ನು ಅವರು ತಮ್ಮ ಪ್ರಸಿದ್ಧ ಕಾವ್ಯನಾಮವಾದ ಈಲಿಯಾ ಅಡಿಯಲ್ಲಿ ಬರೆದಿದ್ದಾರೆ. ಹಳೆಯ ಲಂಡನ್ ಮನೆಗಳಲ್ಲಿ ಚಿಮ್ನಿಗಳನ್ನು ಸ್ವಚ್ಛಗೊಳಿಸುವ ಆ ಬಡ ಹುಡುಗರ ಬಗ್ಗೆ ಲೇಖಕರಿಗಿದ್ದ ಅಪಾರ ಅನುಕಂಪವನ್ನು ಇಲ್ಲಿ ವಿವರಿಸಲಾಗಿದೆ. ಅಂದ್ರೆ ಇಲ್ಲಿ ನನ್ಗೊಂದು ವಿಷಯ ಸ್ಪಷ್ಟವಾಗ್ಬೇಕು. ಪರೀಕ್ಷೆಯ ದೃಷ್ಟಿಯಿಂದ ವಿದ್ಯಾರ್ಥಿಗಳು ಈ ರೊಮ್ಯಾಂಟಿಕ್ ಯುಗ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅಲ್ವಾ? ಅತ್ಯಂತ ಸೂಕ್ತವಾದ ಪಾಯಿಂಟ್. ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ರೊಮ್ಯಾಂಟಿಕ್ ಯುಗ ಅಥವಾ ರೊಮ್ಯಾಂಟಿಕ್ ಎರಾ ಅಂದ ತಕ್ಷಣ ಪ್ರೇಮ ಕಥೆಗಳು ಎಂದುಕೊಳ್ಬಾರ್ದು. ಖಂಡಿತ. ಸಾಹಿತ್ಯದಲ್ಲಿ ಕೈಗಾರಿಕಾ ಕ್ರಾಂತಿಯ ಯಾಂತ್ರಿಕ ಕಠಿಣ ಬದುಕಿಗಿಂತ ಮನುಷ್ಯನ ಭಾವನೆಗಳಿಗೆ, ಬಾಲ್ಯದ ಮುಗ್ಧತೆಗೆ ಮತ್ತು ಪ್ರಕೃತಿಗೆ ಅತಿ ಹೆಚ್ಚು ಒತ್ತು ನೀಡಿದ ಕಾಲಘಟ್ಟ ಅದು. ಆ ಕಾಲದಲ್ಲಿ ಈ ಚಿಮ್ನಿ ಗುಡಿಸುವ ಮಕ್ಕಳನ್ನು ಸಮಾಜ ಕೇವಲ ಯಂತ್ರಗಳಂತೆ, ಕಸದಂತೆ ಕಾಣುತ್ತಿತ್ತು. ಆದರೆ ಲ್ಯಾಂಬ್ ಅವರು ಆ ಮಕ್ಕಳನ್ನು ಕೇವಲ ಕನಿಕರದಿಂದ ನೋಡಲಿಲ್ಲ. ಹೌದು, ಬದಲಾಗಿ ಅತ್ಯಂತ ಕಷ್ಟಕರ ಪರಿಸ್ಥಿತಿಯಲ್ಲೂ ಆ ಮಕ್ಕಳಲ್ಲಿದ್ದ ಲವಲವಿಕೆ ಮತ್ತು ಖುಷಿಯನ್ನು ಹುಡುಕುವ ಸ್ವಭಾವವನ್ನು ಅವರು ಮೆಚ್ಚಿಕೊಂಡ್ರು. ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಈಲಿಯಾ ಎಂಬ ಕಾವ್ಯನಾಮವನ್ನು ಕಡ್ಡಾಯವಾಗಿ ನಮೂದಿಸಲೇಬೇಕು, ಏಕೆಂದರೆ ಈ ಇಡೀ ಪ್ರಬಂಧವು ಈಲಿಯಾ ಎಂಬ ಸೂಕ್ಷ್ಮ ಮನಸ್ಸಿನ ವ್ಯಕ್ತಿಯ ಕಣ್ಣಿನ ಮೂಲಕ ಮೂಡಿಬಂದಿದೆ. ಕರೆಕ್ಟ್. ಆ ದೃಷ್ಟಿಕೋನ ಬಹಳ ಮುಖ್ಯ. ಈಗ ನಮ್ಮ ಮುಂದಿನ ಹೆಡ್ಲೈನ್ ನೋಡೋಣ. ಶಾರ್ಟ್ ಸಮ್ಮರಿ. ಈ ಪ್ರಬಂಧವು ಲಂಡನ್ನ ಚಿಮ್ನಿ ಗುಡಿಸುವ ಯುವಕರ ದೈನಂದಿನ ಜೀವನ ಮತ್ತು ನಡವಳಿಕೆಯ ಕಥೆಯಾಗಿದೆ. ಬೆಳಗಿನ ಜಾವ ಬೀದಿಗಳಲ್ಲಿ ಓಡಾಡುವಾಗ ಆ ಮಕ್ಕಳು ಕೊಳೆ ಮತ್ತು ಮಸಿಯಿಂದ ಅಂದ್ರೆ ಸೂಟ್ನಿಂದ ಸಂಪೂರ್ಣವಾಗಿ ಆವೃತವಾಗಿದ್ರೂ ಸಹ ಅತ್ಯಂತ ಲವಲವಿಕೆಯಿಂದ ಇರುತ್ತಿದ್ದ ಬದುಕನ್ನು ಲೇಖಕರು ನೆನಪಿಸಿಕೊಳ್ಳುತ್ತಾರೆ. ವಾರ್ಷಿಕ ಹಬ್ಬದ ದಿನ ಅವರಿಗೆ ಸಿಗುತ್ತಿದ್ದ ಊಟ ಮತ್ತು ಆ ಸಣ್ಣ ಖುಷಿಗಳಲ್ಲಿ ಅವರು ಕಾಣುತ್ತಿದ್ದ ಸ್ವರ್ಗವನ್ನು ಇಲ್ಲಿ ವಿವರಿಸಲಾಗಿದೆ. ಆದರೆ ಇಂದಿನ ಕಾಲದಲ್ಲಿ ಮಕ್ಕಳು ಆಟವಾಡುತ್ತಾ ಮಣ್ಣಿನಲ್ಲಿ ಹೊರಳಾಡುವುದನ್ನು ನಾವು ನೋಡುತ್ತೇವೆ. ಅದು ಅವರ ಸಹಜ ಬಾಲ್ಯ. ನಿಜ. ಆದರೆ ಈ ಮಕ್ಕಳಿಗೆ ಅದೇ ಮಸಿ ಮತ್ತು ಕೊಳೆ ಕ್ಯಾನ್ಸರ್ ಮತ್ತು ಉಸಿರಾಟದ ತೊಂದರೆ ತರುವ ಒಂದು ಮರಣಶಾಸನವಾಗಿತ್ತು. ಇಷ್ಟೊಂದು ಗಂಭೀರವಾದ ನೋವಿನ ವಿಷಯದಲ್ಲಿ ಲ್ಯಾಂಬ್ ಅವರು ಹಾಸ್ಯವನ್ನು ಹೇಗೆ ತಂದರು? ಅದೇ ಲ್ಯಾಂಬ್ ಅವರ ಬರವಣಿಗೆಯ ಜಾದು ನೋಡಿ. ಕಟುವಾದ ಸತ್ಯವನ್ನು ನೇರವಾಗಿ ಹೇಳಿದರೆ ಜನ ಕೇಳೋದಿಲ್ಲ. ಹಾಗಾಗಿ ಅವರು ಮೃದುವಾದ ಹಾಸ್ಯವನ್ನು ಬಳಸುತ್ತಾರೆ. ಓಹೋ, ಅಂದ್ರೆ ಪರೋಕ್ಷವಾಗಿ ಸಮಾಜಕ್ಕೆ ಕನ್ನಡಿ ಹಿಡಿಯುವುದು. ಹೌದು. ಸಮಾಜ ಆ ಮಕ್ಕಳನ್ನು ನಿರ್ಲಕ್ಷ್ಯ ಮಾಡಿದ್ದರೂ ಆ ಮಕ್ಕಳು ತಮ್ಮದೇ ಆದ ಒಂದು ಅದ್ಭುತವಾದ ಸಹೋದರತ್ವವನ್ನು ಅಂದ್ರೆ ಬ್ರದರ್ಹುಡ್ ಅನ್ನು ಕಟ್ಟಿಕೊಂಡಿದ್ದರು. ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗರು ಮಸಿಯ ಕರಾಳತೆ ಮತ್ತು ಆ ಮಕ್ಕಳಲ್ಲಿ ಅಡಗಿದ್ದ ನೈಜ ಸಂತೋಷದ ಕಾಂಟ್ರಾಸ್ಟ್ ಅನ್ನು ತಪ್ಪದೆ ವಿವರಿಸಬೇಕು. ಖಂಡಿತ. ಇದುವೇ ಈ ಪ್ರಬಂಧದ ಜೀವಾಳ. ಬನ್ನಿ ಈಗ ಪ್ರಬಂಧದ ಅತಿ ಮುಖ್ಯವಾದ ಭಾಗಕ್ಕೆ ಹೋಗೋಣ. ಥೀಮ್ಸ್. ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ತಂದುಕೊಡುವ ಪ್ರಮುಖ 5 ವಿಷಯಗಳು ಇಲ್ಲಿವೆ. ಹೌದು, ಇದು ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್. ನಾನು ಒಂದೊಂದಾಗಿ ಹೆಡ್ಲೈನ್ ಓದುತ್ತೇನೆ. ನಾವು ಅದನ್ನು ವಿವರವಾಗಿ ಚರ್ಚಿಸೋಣ. ಮೊದಲನೇದು ಚೈಲ್ಡ್ಹುಡ್ ಇನ್ನೋಸೆನ್ಸ್. ಬಡತನ ಮತ್ತು ನೋವಿನಲ್ಲೂ ಆ ಮಕ್ಕಳಲ್ಲಿ ಬಾಲ್ಯದ ಮುಗ್ಧತೆ ಹೇಗೆ ಉಳಿದುಕೊಂಡಿತ್ತು ಎಂಬುದು ಇಲ್ಲಿದೆ. ಆ ಮಕ್ಕಳಿಗೆ ಆಟಿಕೆಗಳಿರ್ಲಿಲ್ಲ, ಶಾಲೆ ಇರ್ಲಿಲ್ಲ. ಆದರೆ ಬೀದಿಯಲ್ಲಿ ನಡೆಯುವಾಗ ಆ ಕಷ್ಟದಲ್ಲೂ ಅವರು ತಮ್ಮ ಕಪ್ಪು ಹಲ್ಲುಗಳು ಕಾಣುವಂತೆ ನಗುತ್ತಿದ್ದರು ಅಲ್ವಾ? ಎಷ್ಟೇ ಕಷ್ಟ ಬಂದರೂ ಬಡತನವು ಬಾಲ್ಯದ ನೈಜತೆಯನ್ನು ಕೊಲ್ಲಲು ಸಾಧ್ಯವಿಲ್ಲ ಎಂಬುದನ್ನು ಲ್ಯಾಂಬ್ ಇಲ್ಲಿ ಸಾಬೀತುಪಡಿಸುತ್ತಾರೆ. ಎರಡನೆಯ ಥೀಮ್ ಸಿಂಪತಿ ಫಾರ್ ದ ಪುವರ್. ಶೋಷಣೆಗೆ ಒಳಗಾದ ಬಡವರ ಬಗ್ಗೆ ಲ್ಯಾಂಬ್ ಅವರ ಅಪಾರ ಅನುಕಂಪ. ಲೇಖಕರು ಬಡವರನ್ನು ಕೇವಲ ಸಂಖ್ಯಾಶಾಸ್ತ್ರದ ದೃಷ್ಟಿಯಿಂದ ನೋಡಲಿಲ್ಲ, ಅವರನ್ನು ಮನುಷ್ಯರಾಗಿ ನೋಡಿದರು. ಹೌದು, ಅವರನ್ನ ದುಡಿಸಿಕೊಳ್ಳುವ ಮೇಲ್ವರ್ಗದ ಸಮಾಜವನ್ನ ವಿಮರ್ಶಿಸುತ್ತಲೇ ಓದುಗರಲ್ಲಿ ಆ ಕಿರಿಯ ಕಾರ್ಮಿಕರ ಬಗ್ಗೆ ಪ್ರೀತಿ ಮೂಡುವಂತೆ ಪ್ರೇರೇಪಿಸ್ತಾರೆ. ಮೂರನೇದು ನೊಸ್ಟಾಲ್ಜಿಯಾ ಅಂಡ್ ಮೆಮರಿ. ಅಂದ್ರೆ ಹಳೆಯ ಲಂಡನ್ ನಗರದ ನೆನಪುಗಳು. ಲ್ಯಾಂಬ್ ಅವರು ತಮ್ಮ ಬಾಲ್ಯದಲ್ಲಿ ಆ ಮಕ್ಕಳನ್ನು ನೋಡ್ತಿದ್ದ ರೀತಿಯನ್ನು ಬಹಳ ನಾಸ್ಟಾಲ್ಜಿಕ್ ಆಗಿ ಮೆಲುಕು ಹಾಕ್ತಾರೆ. ಆ ಹಳೆಯ ಲಂಡನ್ ಬೀದಿಗಳು, ಬೆಳಗಿನ ಚಳಿ ಇವೆಲ್ಲವೂ ಓದುಗರ ಕಣ್ಣಿದೆ ಕಟ್ಟುವಂತೆ ವರ್ಣಿಸಿದ್ದಾರೆ. ನಾಲ್ಕನೆಯ ಥೀಮ್
ಸೋಷಲ್ ಕ್ರಿಟಿಸಿಸಮ್ ಅಂದ್ರೆ ಸಾಮಾಜಿಕ ವಿಮರ್ಶೆ. ನೋಡಲು ಈ ಪ್ರಬಂಧ ಬಹಳ ಹಗುರ ಮತ್ತು ಹಾಸ್ಯಮಯವಾಗಿ ಕಂಡ್ರೂ ಇದು ಬಾಲಕಾರ್ಮಿಕ ಪದ್ಧತಿಯ ಮೇಲಿನ ಕಟು ವಿಮರ್ಶೆ. ಕಿರಿದಾದ ಉಸಿರುಗಟ್ಟುವ ಚಿಮ್ನಿಗಳಿಗೆ ಸಣ್ಣ ಮಕ್ಕಳನ್ನು ತಳ್ಳುವ ಸಾಮಾಜಿಕ ವ್ಯವಸ್ಥೆಯ ಕ್ರೂರತೆಯನ್ನ ಲ್ಯಾಂಬ್ ಬಹಳ ಜಾಣ್ಮೆಯಿಂದ ಬಯಲುಮಾಡ್ತಾರಲ್ವಾ? ನಿಜ. 5ನೇ ಥೀಮ್, ಜಾಯ್ ಇನ್ ಸಿಂಪಲ್ ಥಿಂಗ್ಸ್, ಅಂದ್ರೆ ಸಣ್ಣ ಖುಷಿಗಳನ್ನ ಸಂಭ್ರಮ. ಹೊಟ್ಟೆ ತುಂಬಾ ಊಟ ಸಿಕ್ಕಾಗ, ಬಿಡುವು ಸಿಕ್ಕಾಗ ಆ ಮಕ್ಕಳು ಅನುಭವಿಸ್ತಿದ್ದ ಆನಂದ. ಜೀವನದ ಸಣ್ಣ ಖುಷಿಗಳಲ್ಲಿರುವ ಸೌಂದರ್ಯವೇ ಈ ಥೀಮ್ನ ಮೂಲ. ಪರೀಕ್ಷೆಯಲ್ಲಿ ಈ 5 ಥೀಮ್ಗಳನ್ನು ಉದಾಹರಣೆಗಳ ಸಮೇತ ವಿವರಿಸಿದ್ರೆ ಮಾತ್ರ ಪೂರ್ಣ ಅಂಕಗಳು ಸಿಗುತ್ತವೆ. ಖಂಡಿತ. ಆದರೆ ಇಲ್ಲಿ ನನಗೊಂದು ದೊಡ್ಡ ಗೊಂದಲ ಕಾಡುತ್ತಿದೆ. ಒಂದೆಡೆ ಸೋಷಿಯಲ್ ಕ್ರಿಟಿಸಿಸಮ್ ಎಂಬ ಅತ್ಯಂತ ಗಂಭೀರವಾದ ವಿಷಯವಿದೆ. ಮತ್ತೊಂದೆಡೆ ಜಾಯ್ ಇನ್ ಸಿಂಪಲ್ ಥಿಂಗ್ಸ್ ಎಂಬ ಸಣ್ಣ ಖುಷಿಗಳ ಸಂಭ್ರಮವಿದೆ. ಇವೆರಡೂ ಒಂದಕ್ಕೊಂದು ಹೇಗೆ ಹೊಂದಿಕೊಳ್ಳುತ್ತವೆ? ಕೇಳಲು ಇದು ಸ್ವಲ್ಪ ವಿರೋಧಾಭಾಸ ಎನಿಸುತ್ತದೆ ಅಲ್ವಾ? ಹೌದು. ಜೊತೆಗೆ ಚಾರ್ಲ್ಸ್ ಲ್ಯಾಂಬ್ ಒಬ್ಬ ವಸತಿಯಾದ ವಿದ್ಯಾವಂತ ವ್ಯಕ್ತಿ. ಅವರು ಆರಾಮ ಕೂತು ಹಸಿವಿಂದ ಸಾಯುತ್ತಿರುವ ಮಕ್ಕಳ ಕಷ್ಟವನ್ನು ನೋಡಿ ಅಬ್ಬಾ ಎಷ್ಟು ಚೆನ್ನಾಗಿದೆ ಅವರ ನಗು ಅಂತ ರೊಮ್ಯಾಂಟಿಸೈಸ್ ಮಾಡೋದು ಒಂಥರ ಕಪಟತನ ಅಲ್ವಾ? ಇದು ನಿಜಕ್ಕೂ ಅತ್ಯುತ್ತಮವಾದ ಪ್ರಶ್ನೆ. ಮೇಲ್ನೋಟಕ್ಕೆ ಇದು ಕಪಟತನದಂತೆ ಕಾಣಬಹುದು. ಆದ್ರೆ ನೋಡಿ, ಇದು ಲ್ಯಾಂಬ್ ಬಳಸುವ ಬಹಳ ಆಳವಾದ ಸಾಹಿತ್ಯಕ ತಂತ್ರ. ಓಹೋ, ಸಾಹಿತ್ಯಕ ತಂತ್ರನ? ಹೇಗೆ? ಆ ಕಾಲದ ಮೇಲ್ವರ್ಗದ ಓದುಗರು ಆ ಮಕ್ಕಳನ್ನು ಅಕ್ಷರಶಃ ಕಸದಂತೆ ಕಾಣುತ್ತಿದ್ದರು. ಲ್ಯಾಂಬ್ ಅವರು ನೇರವಾಗಿ ನೀವು ಮಾಡುವುದು ತಪ್ಪು ಎಂದು ಭಾಷಣ ಮಾಡಿದ್ದರೆ ಆ ಓದುಗರು ಪುಸ್ತಕ ಮುಚ್ಚಿಡುತ್ತಿದ್ದರು. ನಿಜ. ಯಾರೂ ಉಪದೇಶ ಕೇಳೋಕೆ ಇಷ್ಟಪಡಲ್ಲ. ಬದಲಾಗಿ ಲ್ಯಾಂಬ್ ಏನ್ ಮಾಡಿದ್ರು, ಆ ಮಕ್ಕಳ ಮುಗ್ಧ ನಗು, ಒಂದು ತುತ್ತು ಊಟಕ್ಕೆ ಅವರು ಪಡುವ ಆನಂದವನ್ನು ವರ್ಣಿಸಿದ್ರು. ಇಷ್ಟು ಸಣ್ಣ ವಿಷಯಕ್ಕೂ ಅವರು ಅಷ್ಟು ಖುಷಿ ಪಡುತ್ತಿದ್ರು ಎಂದರೆ ಅವರ ದೈನಂದಿನ ಬದುಕು ಎಷ್ಟು ಕರಾಳವಾಗಿತ್ತು ಎಂಬುದನ್ನು ಓದುಗರು ತಾವಾಡಿಯೇ ಅರಿತುಕೊಳ್ಳಬೇಕು ಎಂಬುದು ಲೇಖಕರ ಉದ್ದೇಶ. ಎಂತಹ ಅದ್ಭುತವಾದ ತಂತ್ರ! ವಿಮರ್ಶೆ ಎನ್ನುವುದು ಇಲ್ಲಿ ಕಣ್ಣೀರಿನಿಂದಲ್ಲ, ಬದಲಾಗಿ ವ್ಯಂಗ್ಯ ಮತ್ತು ಕರುಣೆಯಿಂದ ವ್ಯಕ್ತವಾಗಿದೆ. ನಗುವಿನ ಮೂಲಕವೇ ಅಳುವನ್ನು ಅರ್ಥ ಮಾಡಿಸುವುದು. ಹೌದು. ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ಈ ಪಾಯಿಂಟ್ ಅನ್ನು ಖಂಡಿತವಾಗಿಯೂ ತಮ್ಮ ಉತ್ತರದಲ್ಲಿ ಸೇರಿಸಬೇಕು. ಈಗ ಮುಂದಿನ ಹೆಡ್ಲೈನ್ ನೋಡೋಣ. ಪಾರ್ಟ್ಸ್ ವೈಸ್ ಎಕ್ಸ್ಪ್ಲನೇಷನ್, ಡಿಸ್ಕ್ರಿಪ್ಷನ್ ಆಫ್ ಚಿಮ್ನಿ ಸ್ವೀಪರ್ಸ್. ಪ್ರಬಂಧದ ಆರಂಭದಲ್ಲಿಯೇ ಲ್ಯಾಂಬ್ ಅವರು ಲಂಡನ್ ಬೀದಿಗಳಲ್ಲಿ ಓಡಾಡುವ ಚಿಮಣಿ ಗುಡಿಸುವ ಮಕ್ಕಳ ಪರಿಚಯವನ್ನು ಮಾಡಿಕೊಡುತ್ತಾರೆ. ಅವರ ರೂಪ ಕೊಳೆಯಿಂದ ಕೂಡಿದ್ದರೂ ಲ್ಯಾಂಬ್ ಅವರನ್ನು ಲಂಡನ್ನ ಕಪ್ಪು ಹಕ್ಕಿಗಳಿಗೆ ಅಂದರೆ ಬ್ಲ್ಯಾಕ್ ಬರ್ಡ್ಸ್ಗಳಿಗೆ ಹೋಲಿಸ್ತಾರೆ. ಅವರು ಚಿಮಿಣಿಯ ಮೇಲಿಂದ ಕೂಗುವಾಗ ಲೇಖಕರಿಗೆ ಹಕ್ಕಿಗಳ ಚಿಲಿಪಿಲಿ ದನಿಯಂತೆ ಕೇಳಿಸ್ತದೆಯಂತೆ. ಈ ಹೋಲಿಕೆ ನಿಜಕ್ಕೂ ವಿಚಿತ್ರವಲ್ವೇ? ವಿಚಿತ್ರ, ಆದ್ರೆ ಬಹಳ ಅರ್ಥಗರ್ಭಿತ. ಈ ಬ್ಲ್ಯಾಕ್ ಬರ್ಡ್ಸ್ ಹೋಲಿಕೆಯನ್ನು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ನೆನ್ಪಿಟ್ಕೊಳ್ಬೇಕು. ಹಕ್ಕಿಗಳು ಪ್ರಕೃತಿಯ, ಸ್ವಾತಂತ್ರ್ಯದ ಮತ್ತು ಮುಗ್ಧತೆಯ ಸಂಕೇತ. ಲಂಡನ್ನಂತಹ ಕೈಗಾರಿಕಾ ಹೊಗೆಯಿಂದ ತುಂಬಿದ ನಗರದಲ್ಲಿ ಈ ಮಕ್ಕಳು ಅಕ್ಷರಶಃ ಬಂದಿಯಾದ ಹಕ್ಕಿಗಳಂತೆ. ಮಸಿಯಿಂದ ಕಪ್ಪಾಗಿದ್ರೂ ಅವರ ಒಳಗಿನ ಜೀವಂತಿಕೆ ಸತ್ತಿಲ್ಲ ಎಂಬುದನ್ನು ತೋರಿಸಲು ಲ್ಯಾಂಬ್ ಈ ಪದವನ್ನು ಬಳಸುತ್ತಾರೆ. ಇದೇ ಭಾಗದಲ್ಲಿ ಲ್ಯಾಂಬ್ ಇನ್ನೊಂದು ಅದ್ಭುತ ವಿವರಣೆ ನೀಡ್ತಾರೆ. ಅದುವೇ ಸ್ಯಾಲೋಪ್ ಸ್ಟಾಲ್ಗಳ ಬಗ್ಗೆ. ಹೌದು, ಆ ಸ್ಯಾಲೋಪ್ ಸ್ಟಾಲ್ಗಳ ಪ್ರಸ್ತಾಪ ಪ್ರಬಂಧದಲ್ಲಿ ಬಹಳ ಮುಖ್ಯವಾದದ್ದು. ಮುಂಜಾನೆ ಕೊರೆಯುವ ಚಳಿಯಲ್ಲಿ ಮರದಿಂದ ಮಾಡಿದ ಸ್ಯಾಸಫ್ರಾಸ್ ಎಂಬ ಮೂಲಿಕೆಯಿಂದ ತಯಾರಿಸಿದ ಬಿಸಿಯಾದ, ಸಿಹಿಯಾದ ಸಲೂಪ್ ಎಂಬ ಪಾನೀಯವನ್ನು ಬೀದಿಯಲ್ಲಿ ಮಾರಲಾಗುತ್ತಿರುತ್ತದೆ. ಖಂಡಿತ. ಆ ಚಳಿಯಲ್ಲಿ ದುಡಿಯಲು ಬಂದ ಆ ಚಿಮ್ನಿ ಸ್ವೀಪರ್ಗಳಿಗೆ ಆ ಸಲೂಪ್ ಸ್ಟಾಲ್ನಿಂದ ಬರುವ ಹಬೆ ಮತ್ತು ಸುವಾಸನೆ ಎಂತಹ ಆಸೆ ಹುಟ್ಟಿಸುತ್ತಿತ್ತು ಎಂಬುದನ್ನು ಲ್ಯಾಂಬ್ ಎಳೆಯಾಗಿ ವಿವರಿಸಿದ್ದಾರೆ. ಆ ಸಲೂಪ್ ಕುಡಿಯುವುದು ಆ ಬಡಮಕ್ಕಳಿಗೆ ಒಂದು ದೊಡ್ಡ ಐಷಾರಾಮಿ ವಿಷಯವಾಗಿತ್ತಲ್ವಾ? ದುಡ್ಡಿದ್ದಾಗ ಅವರು ಅದನ್ನು ಆಸ್ವಾದಿಸುತ್ತಿದ್ದ ರೀತಿ, ಕಪ್ಪಾದ ಮುಖದಲ್ಲಿ ಅವರ ಬೆಳ್ಳಗಿನ ಹಲ್ಲುಗಳು ಕಾಣುತ್ತಿದ್ದ ದೃಶ್ಯವನ್ನು ಲ್ಯಾಂಬ್ ಬಹಳ ಸೂಕ್ಷ್ಮವಾಗಿ ಕಟ್ಟಿಕೊಟ್ಟಿದ್ದಾರೆ. ಹೌದು. ಪರೀಕ್ಷೆಯಲ್ಲಿ ವಿವರವಾದ ಉತ್ತರ ಬರೆಯುವಾಗ ಕೇವಲ ಅವರು ಕಷ್ಟದಲ್ಲಿದ್ದರು ಎಂದು ಬರೆಯುವ ಬದಲು ಈ ಸಾಲೂಪ್ ಪಾನೀಯ ಮತ್ತು ಸಸಾಫ್ರಸ್ ರುಚಿಯ ಬಗ್ಗೆ ಉಲ್ಲೇಖಿಸಿದರೆ ನೀವು ಮೂಲ ಪ್ರಬಂಧವನ್ನು ಸಂಪೂರ್ಣವಾಗಿ ಓದಿದ್ದೀರಿ ಎಂಬುದು ಪರೀಕ್ಷಕರಿಗೆ ಮನವರಿಕೆಯಾಗುತ್ತದೆ. ವಾಹ್, ಈ ಸಣ್ಣ ಸಣ್ಣ ವಿವರಗಳೇ ಪ್ರಬಂಧಕ್ಕೆ ಜೀವ ತುಂಬುವುದು. ಈಗ ಮುಂದಿನ ಹೆಡ್ಲೈನ್ ಕಡೆಗೆ ಸಾಗೋಣ. ಸೆಲೆಬ್ರೇಷನ್ ಅಂಡ್ ಫೆಸ್ಟಿವ್ ಜಾಯ್. ಇಲ್ಲಿ ಚಿಮ್ನಿ ಗುಡಿಸುವ ಮಕ್ಕಳಿಗೆ ನೀಡಲಾಗುತ್ತಿದ್ದ ಒಂದು ಸಾರ್ವಜನಿಕ ಹಬ್ಬದ ಊಟದ ವಿವರಣೆ ಇದೆ. ಹೌದು, ಲ್ಯಾಂಬ್ ಅವರ ಸ್ನೇಹಿತನಾಗಿದ್ದ
ಜೆಮ್ ವೈಟ್ ಎಂಬುವನು ಈ ಮಕ್ಕಳಿಗೆಂದೇ ಪ್ರತಿ ವರ್ಷ ಸೇಂಟ್ ಬಾರ್ತೊಲೊಮ್ಯೂಸ್ ಫೇರ್ ಎಂಬ ಜಾತ್ರೆಯ ಸಮಯದಲ್ಲಿ ಒಂದು ದೊಡ್ಡ ಔತಣಕೂಟವನ್ನು ಅಂದ್ರೆ ಫೀಸ್ಟ್ ಅನ್ನು ಏರ್ಪಡಿಸುತ್ತಿದ್ದಾನಂತೆ. ಆ ದೃಶ್ಯವನ್ನು ಓದುತ್ತಿದ್ದರೆ ವರ್ಷದ 364 ದಿನ ಕತ್ತಲೆಯಲ್ಲಿ ಹೊಗೆಯಲ್ಲಿ ದುಡಿಯುವ ಈ ಮಕ್ಕಳಿಗೆ ಸಿಗುವ ಒಂದೇ ಒಂದು ಅಪರೂಪದ ಶಾಲಾ ಪಿಕ್ನಿಕ್ ಇದ್ದಂತೆ ಇತ್ತು ಆ ದಿನ. ಎಕ್ಸಾಕ್ಟ್ಲಿ. ಬಹಳ ಸುಂದರವಾದ ಹೋಲಿಕೆ ಇದು. ಆ ಹಬ್ಬದ ದಿನ ಜೆಮ್ ವೈಟ್ ಆ ಮಕ್ಕಳನ್ನು ಅತ್ಯಂತ ಗೌರವದಿಂದ ಅತಿಥಿಗಳಂತೆ ನೋಡಿಕೊಳ್ಳುತ್ತಿದ್ದನು. ಆ ದಿನ ಅಲ್ಲಿ ಮರದ ಟೇಬಲ್ಗಳ ಮೇಲೆ ಬಿಸಿಯಾದ ಸಾಸೇಜ್ಗಳನ್ನು ಬಡಿಸಲಾಗುತ್ತಿತ್ತು. ಆ ಮಕ್ಕಳು ಎಷ್ಟೊಂದು ಹಸಿವಿನಿಂದ ಮತ್ತು ಸಂತೋಷದಿಂದ ಆ ಹಾಟ್ ಸಾಸೇಜಸ್ ತಿನ್ನುತ್ತಿದ್ದರು ಎಂಬುದನ್ನು ಲ್ಯಾಂಬ್ ಬಹಳ ಹಾಸ್ಯಮಯವಾಗಿ ವಿವರಿಸುತ್ತಾರೆ. ಅವರು ತಿನ್ನುವಾಗ ತಮ್ಮ ಮಸಿ ಬಳಿದ ತೋಳುಗಳಿಂದ ಬಾಯನ್ನು ಒರೆಸಿಕೊಳ್ಳುತ್ತಿದ್ದರಂತೆ. ಆಗ ಅವರ ಮುಖ ಇನ್ನಷ್ಟು ಕಪ್ಪಾಗುತ್ತಿತ್ತು. ಅದನ್ನು ನೋಡಿ ಎಲ್ಲರೂ ನಗುತ್ತಿದ್ದರು. ಆ ಹಬ್ಬದ ದಿನ ಸಮಾಜದ ಮೇಲು ಕೀಳು ಎಂಬ ವರ್ಗಭೇದ ಅಂದ್ರೆ ಕ್ಲಾಸ್ ಡಿವಿಷನ್ಸ್ ಸಂಪೂರ್ಣವಾಗಿ ಮರೆಯಾಗುತ್ತಿತ್ತು. ಜೆಮ್ ವೈಡ್ ತಾನೇ ಖುದ್ದಾಗಿ ಅವರಿಗೆ ಬಡಿಸುತ್ತಿದ್ದನು, ಆ ಸಾಸೇಜ್ಗಳಿಗೆ ಮುತ್ತಿಕ್ಕಿ ಕಾಮಿಡಿ ಮಾಡುತ್ತಿದ್ದನು ಎಂಬ ವಿವರಣೆ ನಿಜಕ್ಕೂ ಮನಸ್ಸಿಗೆ ಮುದ ನೀಡುತ್ತದೆ. ಖಂಡಿತ. ಪರೀಕ್ಷೆಗಾಗಿ ಈ ಜೆಮ್ ವೈಟ್ನ ಪಾತ್ರವನ್ನು ಮತ್ತು ಅವನು ಆಯೋಜಿಸುತ್ತಿದ್ದ ಸಾಸೇಜ್ ಊಟದ ದೃಶ್ಯವನ್ನು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಬರೆಯಬೇಕು. ಇದು ಲೇಖಕರ ಮಾನವೀಯತೆಯ ಮತ್ತು ಕರುಣೆಯ ಮಹತ್ವವನ್ನು ಸಾರುವ ಪ್ರಮುಖ ಘಟ್ಟ. ಹೌದು. ಈಗ ಮುಂದಿನ ಭಾಗವನ್ನು ನೋಡೋಣ. ಲ್ಯಾಂಬ್ಸ್ ಪರ್ಸನಲ್ ರಿಫ್ಲೆಕ್ಷನ್ಸ್. ಪ್ರಬಂಧದ ಈ ಭಾಗದಲ್ಲಿ ಲ್ಯಾಂಬ್ ತಮ್ಮ ಸ್ವಂತ ಬಾಲ್ಯದ ನೆನಪುಗಳನ್ನು ಹಂಚಿಕೊಳ್ಳುತ್ತಾರೆ. ಆದರೆ ಇಲ್ಲಿ ಪರೀಕ್ಷೆಯ ದೃಷ್ಟಿಯಿಂದ ಅತಿ ಮುಖ್ಯವಾದ ಒಂದು ಕಥೆ ಬರುತ್ತದೆ. ಅದೇ ಅರುಂಡಿಲ್ ಕ್ಯಾಸಲ್ನ ಕಥೆ. ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಈ ಕಥೆಯನ್ನು ಕೈಬಿಡಬಾರದು. ಲ್ಯಾಂಬ್ ಒಂದು ರೋಚಕವಾದ ಘಟನೆಯನ್ನು ಇಲ್ಲಿ ವಿವರಿಸುತ್ತಾರಲ್ವಾ? ಒಂದು ಸಣ್ಣ ಚಿಮಣಿ ಸ್ವೀಪರ್ ಮಗು ಅರುಂಡಿಲ್ ಕ್ಯಾಸಲ್ ಎಂಬ ದೊಡ್ಡ ಅರಮನೆಯ ಚಿಮಣಿಯನ್ನು ಗುಡಿಸಲು ಒಳಗೆ ನುಗ್ತದೆ. ಹೌದು. ಆದರೆ ಆ ಕತ್ತಲೆಯಲ್ಲಿ ದಾರಿ ತಪ್ಪಿ ಆ ಅರಮನೆಯ ಅತ್ಯಂತ ಐಷಾರಾಮಿಯಾದ ಡ್ಯೂಕ್ ಮಲಗುವ ಬೆಡ್ರೂಮ್ಗೆ ಬಂದು ಬೀಳುತ್ತದೆ. ಆ ಮಗುವಿಗೆ ಎಷ್ಟು ಸುಸ್ತಾಗಿರುತ್ತದೆ ಎಂದರೆ ತನ್ನ ಮೈತುಂಬಾ ಮಸಿಯಿದೆ ಎನ್ನುವುದನ್ನು ಮರೆತು ಆ ಅತ್ಯಂತ ಬೆಲೆಬಾಳುವ ಮೃದುವಾದ ಹಾಸಿಗೆಯ ಮೇಲೆಯೇ ಮಲಗಿ ನಿದ್ದೆ ಮಾಡಿಬಿಡುತ್ತದೆ. ನಿಜಕ್ಕೂ ಎಂತಹ ಅದ್ಭುತವಾದ ಕಾಂಟ್ರಾಸ್ಟ್ ಇದು. ಒಂದು ಕಡೆ ಅರಮನೆಯ ರಾಜವೈಭವ, ಮತ್ತೊಂದು ಕಡೆ ಮಸಿಯಿಂದ ಕಪ್ಪಾದ ದಣಿತ ಕಾರ್ಮಿಕ ಮಗು. ಲ್ಯಾಂಬ್ ಅವರು ಈ ಕಥೆಯ ಮೂಲಕ ಆ ಮಸಿ ಬಳಿದ ಮಕ್ಕಳ ಮುಖವನ್ನು ತೊಳೆದರೆ ಅವರೂ ಕೂಡ ಅರಮನೆಯಲ್ಲಿ ಹುಟ್ಟಿದ ಶ್ರೀಮಂತ ಮಕ್ಕಳಷ್ಟೇ ಸುಂದರವಾದ ಮತ್ತು ನಿದ್ದೆ, ವಿಶ್ರಾಂತಿ ಬಯಸುವ ಮುಗ್ಧ ಜೀವಗಳು ಎಂಬುದನ್ನು ಎತ್ತಿ ತೋರಿಸಿದ್ದಾರೆ ಅಲ್ವಾ? 100ಕ್ಕೆ 100 ಸತ್ಯ. ಇದೇ ಲ್ಯಾಂಬ್ ಅವರ ಶ್ರೇಷ್ಠತೆ. ಆ ಮಕ್ಕಳು ಕೇವಲ ಕೆಲಸಗಾರರಾಗಿರದೆ ಶೋಷಣೆಯ ಸಂಕೇತವಾಗಿದ್ದರು ಎಂಬುದನ್ನು ಈ ಕಥೆ ಸಾರುತ್ತದೆ. ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ಲೇಖಕರ ಈ ವೈಯಕ್ತಿಕ ನೆನಪುಗಳು ಮತ್ತು ಆರೆಂಡಲ್ ಕ್ಯಾಸಲ್ನ ಕಥೆ ಪ್ರಬಂಧಕ್ಕೆ ಹೇಗೆ ಜೀವ ತುಂಬಿವೆ ಎಂಬುದನ್ನು ವಿಸ್ತಾರವಾಗಿ ವಿವರಿಸಬೇಕು. ಕರೆಕ್ಟ್. ಈಗ ನಮ್ಮ ಮುಂದಿನ ಹೆಡ್ಲೈನ್ ಸೋಷಿಯಲ್ ರಿಯಾಲಿಟಿ ಆ್ಯಂಡ್ ಹಿಡನ್ ಸಫರಿಂಗ್. ಇಲ್ಲಿಯವರೆಗೆ ನಾವು ಹಾಸ್ಯ, ಪಾನೀಯ, ಸಾಸೇಜು, ಊಟ ಎಲ್ಲದರ ಬಗ್ಗೆ ಮಾತನಾಡಿದೆವು. ಆದರೆ ಈ ಭಾಗದಲ್ಲಿ ಲ್ಯಾಂಬ್ ಅವರು ಹಾಸ್ಯದ ಹಿಂದಿರುವ ನೋವಿನ ಸತ್ಯವನ್ನು ಬಿಚ್ಚಿಡುತ್ತಾರೆ. ಆರ್ಥಿಕ ಕಾರಣಗಳಿಗಾಗಿ ಸಣ್ಣ ವಯಸ್ಸಿನಲ್ಲೇ ಮುಗ್ಧ ಮಕ್ಕಳನ್ನು ಬಲವಂತವಾಗಿ ಈ ಕೆಲಸಕ್ಕೆ ತಳ್ಳಲಾಗುತ್ತಿತ್ತು. ಆದರೆ ಲ್ಯಾಂಬ್ ಅವರು ಕೋಪ ಅಥವಾ ಕಟುವಾದ ಭಾಷೆಯ ಬದಲು ಮೃದುವಾದ ವಿಡಂಬಣೆಯ ಅಂದ್ರೆ ಜೆಂಟಲ್ ಐರನಿ ಮೂಲಕ ಸಾಮಾಜಿಕ ಅನ್ಯಾಯವನ್ನು ಬಯಲುಗಿಳಿಯುತ್ತಾರೆ. ಇಷ್ಟೊಂದು ಅನ್ಯಾಯವಾಗುತ್ತಿದ್ದಾಗ ಕೇವಲ ಮೃದುವಾದ ವಿಡಂಬಣೆ ಸಾಕೆ. ಲ್ಯಾಂಬ್ ಅವರು ನೇರವಾಗಿ, ಕಟುವಾಗಿ ಸಮಾಜದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಬೇಕಿತ್ತಲ್ವಾ? ಇಲ್ಲಿಯೇ ಲ್ಯಾಂಬ್ ಅವರ ಬರವಣಿಗೆಯ ಜಾಣ್ಮೆ ಅಡಗಿದೆ. ನೀವು 19ನೇ ಶತಮಾನದ ಬ್ರಿಟಿಷ್ ಸಮಾಜವನ್ನು ಅರ್ಥ ಮಾಡಿಕೊಳ್ಳಬೇಕು. ಅವರು ಬಹಳ ಸಾಂಪ್ರದಾಯಿಕ ಮತ್ತು ಪ್ರತಿಷ್ಠೆಯ ಜನ. ಅವರ ಮುಖಕ್ಕೆ ಹೊಡೆದಂತೆ ನೀವು ಮಕ್ಕಳನ್ನು ಕೊಲ್ಲುತ್ತಿದ್ದೀರಿ ಎಂದು ಬರೆದಿದ್ದರೆ ಅವರು ಅದನ್ನು ಕೇವಲ ಒಂದು ರಾಜಕೀಯ ಭಾಷಣ ಎಂದು ತಳ್ಳಿ ಹಾಕುತ್ತಿದ್ದರು. ಓಹೋ, ಹಾಗಾಗಿ ಲ್ಯಾಂಬ್ ಆ ಮಕ್ಕಳ ನಗು, ಅವರ ಆಟ, ಅವರ ಹಸಿವು ಮತ್ತು ಅವರ ಕಷ್ಟಗಳನ್ನು ಅಕ್ಕಪಕ್ಕದಲ್ಲಿಟ್ಟು ತೋರಿಸಿದ್ರು. ಹೌದು. ಆ ಮಕ್ಕಳನ್ನು ನೋಡಿದರೆ ಓದುಗರಿಗೆ ತಮ್ಮದೇ ಮಕ್ಕಳ ನೆನಪಾಗುವಂತೆ ಮಾಡಿದರು. ಇದರಿಂದ ಆ ಕಷ್ಟಗಳು ಓದುಗರ ಮನಸ್ಸಿಗೆ ಇನ್ನಷ್ಟು ಆಳವಾಗಿ ನಾಟಿದವು. ಅಂದ್ರೆ ಪರೀಕ್ಷೆಯಲ್ಲಿ ಈ ಆಟೋಬಯೋಗ್ರಾಫಿಕಲ್ ನೆನಪುಗಳು ಮತ್ತು ನೈತಿಕ ಹೊಣೆಗಾರಿಕೆಯ ಅಂದ್ರೆ ಮಾರಲ್ ರಿಫ್ಲೆಕ್ಷನ್ ಬಗ್ಗೆ ಬರೆಯಲೇಬೇಕು. ಇದು ಕೇವಲ ಒಂದು ನಾಸ್ಟಾಲ್ಜಿಕ್ ಪ್ರಬಂಧವಲ್ಲ, ಬದಲಾಗಿ ಮನುಕುಲದ ಜವಾಬ್ದಾರಿಯೆಡೆಗಿನ ಕನ್ನಡಿ ಎಂದು ವಿದ್ಯಾರ್ಥಿಗಳು ಸ್ಪಷ್ಟಪಡಿಸಬೇಕು.
ಅತ್ಯುತ್ತಮವಾದ ವಿವರಣೆ. ಪರೀಕ್ಷೆಯ ದೃಷ್ಟಿಯಿಂದ ಈ ವಿಶ್ಲೇಷಣೆ ಬಹಳ ಮುಖ್ಯವಾದದ್ದು. ಈಗ ಪ್ರಬಂಧದ ಪಾತ್ರಗಳ ಬಗ್ಗೆ ನೋಡೋಣ. ಮೇಜರ್ ಕ್ಯಾರೆಕ್ಟರ್ಸ್, ಪ್ರಬಂಧದ ಪ್ರಮುಖ ಪಾತ್ರಗಳು ಎರಡೇ. ಮೊದಲನೆಯದ್ದು ಚಿಮ್ನಿ ಸ್ವೀಪರ್ಸ್. ಇವರು ಪ್ರಬಂಧದ ಕೇಂದ್ರ ಬಿಂದುಗಳು. ಅತ್ಯಂತ ಕಠಿಣ, ಉಸಿರುಗಟ್ಟುವ ಮತ್ತು ಅಪಾಯಕಾರಿ ಕೆಲಸದ ನಡುವೆಯೂ ಸಲೂಪ್ ಪಾನೀಯ, ಜಾತ್ರೆಯ ಊಟದಂತಹ ಸಣ್ಣ ಖುಷಿಗಳನ್ನು ಆನಂದಿಸುವ ಮುಗ್ಧ ಮಕ್ಕಳಿವರು. ಮತ್ತು ಎರಡನೇ ಪ್ರಮುಖ ಪಾತ್ರ ಚಾರ್ಲ್ಸ್ ಲ್ಯಾಂಬ್, ಅಂದ್ರೆ ನಿರೂಪಕ ಈಲಿಯಾ. ಹೌದು, ವಿದ್ಯಾರ್ಥಿಗಳು ಪಾತ್ರಗಳ ಬಗ್ಗೆ ಬರೆಯುವಾಗ ಕೇವಲ ಚಿಮಣಿ ಸ್ವೀಪರ್ಗಳ ಬಗ್ಗೆ ಬರೆದು ನಿಲ್ಲಿಸಬಾರದು. ಈಲಿಯಾ ಪಾತ್ರವೂ ಅಷ್ಟೇ ಮುಖ್ಯ. ಲೇಖಕರು ಇಲ್ಲಿ ಕೇವಲ ವರದಿಗಾರನಲ್ಲ, ಅವರು ಈ ಪ್ರಬಂಧದ ಭಾವನಾತ್ಮಕ ಲೆನ್ಸ್ ಇದ್ದಂತೆ. ಖಂಡಿತ. ಅವರ ಸೂಕ್ಷ್ಮತೆ, ಅವರ ಕಲ್ಪನೆ ಮತ್ತು ಸಾಮಾನ್ಯ ಜನರ ಬಗ್ಗೆ ಅವರಿಗಿರುವ ಸಹಾನುಭೂತಿಯ ಮೂಲಕವೇ ಇಡೀ ಪ್ರಬಂಧ ಚಲಿಸುತ್ತದೆ. ಅವರೇ ಈ ಕಥೆಯ ಜೀವಾಳ. ನಿಜ. ಬನ್ನಿ, ಈಗ ವಿಶ್ಲೇಷಣೆಯ ಅಂತಿಮ ಘಟ್ಟಕ್ಕೆ ತಲುಪೋಣ. ನಮ್ಮ ಕೊನೆಯ ಹೆಡ್ಲೈನ್, ಕನ್ಕ್ಲೂಷನ್. ಒಟ್ಟಾರೆಯಾಗಿ ಹೇಳೋದಾದರೆ, ಇನ್ ಪ್ರೇಸ್ ಆಫ್ ಚಿಮ್ನಿ ಸ್ವೀಪರ್ಸ್ ಪ್ರಬಂಧವು ಹಾಸ್ಯ, ನಾಸ್ಟಾಲ್ಜಿಯಾ ಮತ್ತು ಸಾಮಾಜಿಕ ವಿಮರ್ಶೆಯ ಅದ್ಭುತ ಸಮ್ಮಿಲನವಾಗಿದೆ. ಹೌದು, ಲ್ಯಾಂಬ್ ಅವರು ಒಂದು ಸಾಮಾನ್ಯ, ನಿರ್ಲಕ್ಷಿತ ವಿಷಯವನ್ನು ತಮ್ಮ ಕೌಶಲ್ಯಪೂರ್ಣ ಶೈಲಿಯ ಮೂಲಕ ಅದ್ಭುತ ಸಾಹಿತ್ಯಕ ಅನುಭವವಾಗಿ ಮಾರ್ಪಡಿಸಿದ್ದಾರೆ. ಬಾಲಕಾರ್ಮಿಕ ಪದ್ಧತಿಯ ಕಟುಸತ್ಯವನ್ನು ತೆರೆದಿಡುವ ಜೊತೆಗೆ ಸಾಮಾನ್ಯ ಜನರ ಬಗೆಗಿನ ರೊಮ್ಯಾಂಟಿಕ್ ಮೌಲ್ಯಗಳನ್ನು ಎತ್ತಿಹಿಡಿಯುತ್ತದೆ. ಅಂದ್ರೆ ಬಡವರು ಮತ್ತು ಅಸಹಾಯಕರ ಬಗ್ಗೆ ಕರುಣೆ ತೋರುವಂತೆ ಪ್ರೇರೇಪಿಸುವ ಈ ಲೇಖನ ಇಂದಿಗೂ ಪ್ರಸ್ತುತವಾಗಿದೆ. ಖಂಡಿತವಾಗಿಯೂ. ಲೇಖಕರ ಈ ಭಾವನಾತ್ಮಕ ಸೂಕ್ಷ್ಮತೆ ಓದುಗರಲ್ಲಿ ಆ ಕಿರಿಯ ಮಕ್ಕಳ ಬಗ್ಗೆ ಅಪಾರ ಪ್ರೀತಿ ಮೂಡುವಂತೆ ಮಾಡುತ್ತದೆ. ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ತಮ್ಮ ತೀರ್ಮಾನದಲ್ಲಿ ಇದೊಂದು ಶ್ರೇಷ್ಠ ಮಾನವೀಯ ಕಾಳಜಿಯ ಪ್ರಬಂಧ ಎಂಬುದನ್ನು ಜೆಮ್ ವೈಟ್ನ ಸಾಸೇಜ್ ಪಾರ್ಟಿ ಮತ್ತು ಬ್ಲ್ಯಾಕ್ ಬರ್ಡ್ಸ್ ಹೋಲಿಕೆಗಳ ಜೊತೆ ಒಗ್ಗೂಡಿಸಿ ಬರೆದರೆ ಅತ್ಯುನ್ನತ ಅಂಕಗಳು ಲಭಿಸುತ್ತವೆ. ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಈ ವಿಶ್ಲೇಷಣೆ ಸಂಪೂರ್ಣವಾಗಿ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ. ಇಂತಹ ಇನ್ನಷ್ಟು ವಿವರವಾದ ಮತ್ತು ಪರೀಕ್ಷೆಗೆ ಉಪಯುಕ್ತವಾದ ವಿಶ್ಲೇಷಣೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.